ಕಾನ್ಸೆಪ್ಟ್ಸ್ ಅಂತ ಹೇಳ್ತಾರೆ. ಇಲ್ಲೇ ಸಾಕಷ್ಟು ಬೋರ್ಡ್ಗಳನ್ನು ಇಲ್ಲಿ ಮಾಡಿದ್ದೀನಿ ಸರ್. ಸರ್ ಈಗ ನಾವು ಕ್ಲಾಸ್ ರೂಮಲ್ಲಿ ಬ್ಲ್ಯಾಕ್ ಬೋರ್ಡ್ ಇದ್ರೆ ಮಾತ್ರ ಹೇಳ್ತಿರ್ತೀವಿ, ಆದರೆ ಈ ಒಂದು ಬೋರ್ಡ್ ನಮ್ಮ ಹತ್ರ ಇದ್ರೆ ಸರ್ ನಾವು ಹೊರಗಡೆ ಕೂಡ ಹೇಳ್ಬೋದು. ಈಗ ಇದು ಸ್ಟಿಕ್ಕಿ ಬೋರ್ಡ್ ಸರ್, ಇದು ಸ್ಟಿಕ್ಕಿ ಬೋರ್ಡ್. ಇದಕ್ಕೆ ನಾವು ಈ ರೀತಿ ಕಾರ್ಡ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ ಸರ್. ಈ ಕಾರ್ಡನ್ನು ನಾನು ವೇಸ್ಟ್ ಮೊಬೈಲ್ ಸ್ಕ್ರೀನ್ ಗಾರ್ಡೇ ಮಾಡಿದ್ದೀನಿ ಸರ್, ಮೊಬೈಲ್ ಸ್ಕ್ರೀನ್ ಗಾರ್ಡ್. ಇದನ್ನು ಯಾಕೆ ಬಳಸಿದ್ರಿ ಅಂತ ನೀವು ಕೇಳ್ಬೋದು ಸರ್. ಇದು ನಾನ್ ಟೈರೇಬಲ್ ಸರ್, ಮಕ್ಕಳು ಎಷ್ಟೇ ಬಳಸಿದ್ರು ಹಾಳಾಗೋದಿಲ್ಲ, ನೀರಲ್ಲಿ ಬಿದ್ದು ಹಾಳಾಗೋದಿಲ್ಲ ಸರ್, ಎಷ್ಟು ಬಳಸಿದ್ರು ಅದು ಹಾಳಾಗಲ್ಲ ಸರ್. ಈಗ ನಾವು ಇಂಥ ಮೆಟೀರಿಯಲ್ ಬಳಸೋದ್ರಿಂದ ಏನಾಗುತ್ತೆ, ನಾವು ಪದೇ ಪದೇ ನಮ್ಮ ಟೈಮನ್ನು ವೇಸ್ಟ್ ಮಾಡೋದು ತಪ್ಪದು ಸರ್. ಈಗ ಈ ರೀತಿ ಸ್ಟಿಕ್ ಮಾಡ್ಬೋದು ಸರ್, ಬೇಡಂದಾಗ ಮತ್ತು ನಾವು ಇದನ್ನು ತಗೋಬೋದು ಸರ್. ಆಮೇಲೆ ಇದೇ ರೀತಿ ನಾನು ಇಲ್ಲೇ ಇನ್ನೊಂದು ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಸರ್. ಇದು ವೇಸ್ಟ್ ಲೆದರ್ ಇದು ಸರ್, ಇದು ಲೆದರ್ ಮೆಟೀರಿಯಲ್ಲು ಸೀಟ್ ಕವರ್ ಸರ್. ಇಲ್ಲಿ ನೋಡ್ಬೋದು ಸರ್, ಸೀಟ್ ಕವರ್ ಇಂಥ ಒಂದು ಮೆಟೀರಿಯಲಿಂದ ಮಾಡೀನಿ ಸರ್. ಇದು ಕೂಡ ನಮ್ದು ಏನು ಮಾಡ್ತಾ ಇದ್ದೀವಿ ಸರ್, ಇದು ಎಷ್ಟು ಇದು ಹಾಳು ಮಾಡಿದ್ರು ನಾವು ಪ್ರಯತ್ನ ಪಟ್ಟರು ಹಾಳಾಗೋದಿಲ್ಲ ಸರ್. ಇದು ಕೂಡ ನಾವು ಸ್ಟಿಕ್ ಮಾಡಿ ಹೇಳ್ಬೋದು. ಈ ರೀತಿ ಈಗ ಕ್ಲಾಸ್ ರೂಮಲ್ಲಿ ನಾವು ಇಲ್ಲಿ ನಿಂತ್ಕೊಂಡು ಈಗೇನು COT ಈ ರೀತಿ ಮಾಡ್ಕೊಬೇಕು ನಾವು ಕೇಳ್ಬೋದು ಸರ್. ಇದು ಮಕ್ಕಳಿಗೆ ಕೇಳ್ಬೋದು, ಇದೇನು COT ಕಾಟ್. ನಾವು ಲಾಸ್ಟ್ ಮಗುವಿಗೂ ಕೂಡ ಹೋಗಿ ಕೇಳ್ಬೋದು ಸರ್. ಓಕೆ, ಅದೇ ರೀತಿ ನಂಬರ್ಸನ್ನು ಬಳಸಿದ್ದೀನಿ. 3.14 5 days, 3.14 5 days. ಇದು ಇದೆಯಷ್ಟಪ್ಪ 3.14 ಹೇಳ್ತಾರೆ. ಓಕೆ, ಈಗ ನಾವು ಹಣದ ಪರಿಕಲ್ಪನೆ ಕೂಡ ಕೊಡ್ಬೋದು. ಈಗ ಇದು ಹಣೆಗೆ ಈ ರೀತಿ ಇಷ್ಟು ಹಚ್ಚಿಬಿಟ್ಟು, ಈಗ ನನ್ನ ಹತ್ರ ಇರುವಂಥ ಹಣಗಳು ಎಷ್ಟು, ಇದನ್ನು ಕೈಯಲ್ಲಿ ಹಿಡಿದ್ರೆ ಎಲ್ಲರಿಗೂ ಕಾಣೋದಿಲ್ಲ ಸರ್. ಇದು ನಾವು ಡಿಸ್ಪ್ಲೇ ಬೋರ್ಡ್ ಆಗಿ ಬಳಸ್ಬೋದು ಸರ್. ಆಮೇಲೆ ಇದು ಏನು ಭಾಳ ವಜ್ಜ ಇಲ್ಲ, ಹಾಗಾಗಿ ನಾವು ಎಲ್ಲಿ ಬೇಕಾದ್ರೂ ಅದನ್ನು ಒಯ್ದು ಹೇಳ್ಬೋದು ಸರ್. ಓಕೆ, ಇದು ಸ್ಟಿಕ್ಕಿ ಬೋರ್ಡ್ ಸರ್. ಇದು ನಮ್ಗೆ ಬೇಕಂದಾಗ ಬಳಸ್ಕೋಬೋದು, ಬೇಡಂದಾಗ ಮತ್ತೆ ಸೈಡಲ್ಲಿ ಇಟ್ಕೋಬೋದು ಸರ್. ನೆಕ್ಸ್ಟ್ ಇಲ್ಲಿ ಇದು ಮೆಟಲ್ ಶೀಟ್ ಮಾಡ್ಕೊಂಡಿದ್ದೀನಿ ಸರ್. ಈ ಮೆಟಲ್ ಶೀಟ್ ಮಾಡೋದಕ್ಕೂ ಕೂಡ ನಾನು ಈ ಮೊಬೈಲಲ್ಲಿ ವೇಸ್ಟ್ ಮೆಟಲ್ ಇರುತ್ತೆ ಸರ್. ಮೊಬೈಲಲ್ಲಿ ಹಾಳಾದ ಮೊಬೈಲಲ್ಲಿ ಇದು ಒಳಗಡೆ ಇರುತ್ತೆ ಸರ್, ಅಲ್ಯೂಮಿನಿಯಂ ಶೀಟ್ ಇರುತ್ತೆ ಸರ್. ಇದನ್ನು ನಾನು ಬಳಸ್ಕೊಂಡಿದ್ದೀನಿ ಸರ್. ಇದನ್ನು ಕೂಡ ನಾವು ಸ್ಟಿಕ್ಕಿ ಬೋರ್ಡ್ ಟೈಪ್ ಯೂಸ್ ಮಾಡ್ಕೋಬೋದು ಸರ್. ಓಕೆ, ಈ ರೀತಿ ನಾವು ಮಾಡ್ಕೋಬೋದು ಸರ್. ಅದರಲ್ಲಿ ಮ್ಯಾಗ್ನೆಟ್ ಇರುತ್ತೆ, ಹೌದು, ಅದರಲ್ಲಿ ಅಕ್ಷರ, ಇದು ಮ್ಯಾಗ್ನೆಟ್ ಅಕ್ಷರ. ಇದು ಮ್ಯಾಗ್ನೆಟ್ದು ಇದು ಬಂದರೆ ನಾವು ಈ ಮೆಟಲ್ ಬೋರ್ಡನ್ನು ಯೂಸ್ ಮಾಡ್ಕೋಬೋದು ಸರ್. ಇಲ್ಲಿ ಈ ರೀತಿ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ, ಮೆಟಲನ್ನು ಇದು ಮಾಡ್ಕೊಂಡಿದ್ದೀನಿ ಸರ್. ನೆಕ್ಸ್ಟ್ ಇಲ್ಲಿ ಈಗ ದಶಮಾಂಶಗಳನ್ನು ನಾವು ಈಸಿಯಾಗಿ ಹೆಂಗೆ ಹೇಳ್ಬೋದು. ಈಗ ಇದು ಎಷ್ಟಿದೆ ಅಂತಂದಾಗ ಮಗು 1 ಅಂತ ಹೇಳ್ತಾ ಇದೆ ಸರ್. ಓಕೆ, ಇದು ಎಷ್ಟಿದೆ ಅಂದಾಗ ನಾವು ಮೊದಲಿಗೆ ಏನು ಮಾಡ್ಬೋದು ಸರ್, ಈಗ ಅದ್ರ ಮೇಲೆ ಗೆರೆ ಹಾಕೋದು ಅಥವಾ ಹಾಳಿ ಕತ್ತರಿಸೋದು ಆ ರೀತಿ ಮಾಡೋಕ್ಕಿಂತ ಜಸ್ಟ್ ಇದನ್ನ ಈ ಒಂದು ಟ್ರಾನ್ಸ್ಪರೆಂಟ್ ಶೀಟನ್ನು ಬಳಸಿದ್ದೀವಿ ಸರ್. ಇಲ್ಲಿ ಇದು ನೋಡಿದಾಗ ಇದು ಎಕ್ಸಾಕ್ಟ್ ಎಷ್ಟು ಬೇಕಿತ್ತು ಸರ್, ಎಕ್ಸಾಕ್ಟಾಗಿ ಈ ರೀತಿ ಕೂಡ ಒಂದು ಕಟ್ ಮಾಡ್ಕೊಂಡು ಓಕೆ ಸರ್. ಈಗ ಎಷ್ಟು ಅಂತಂದಾಗ ಇದು ನಾನು 10 ಭಾಗ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 2 3 4 ಇದೆ ಅಂದ್ರೆ 10ನೇ 4 ಅಂತ ಹೇಳಿ ಇದನ್ನ ಹೇಳೋದು ಸರ್. ಈ ಜಸ್ಟ್ ಈ ಟ್ರಾನ್ಸ್ಪರೆಂಟ್ ಶೀಟ್ ತೆಗೆದುಬಿಟ್ರೆ ಮತ್ತೆ ಆಸ್ ಇಟ್ ಈಸ್ ನಾನು ಇದು ಮಾಡ್ಬೋದು ಸರ್. ಓಕೆ, ಇದೇ ರೀತಿ ನಾನು ಇದು ಎಷ್ಟಿದೆ ಅಂತ ಕೇಳಿದಾಗ ಇದನ್ನು ಕೂಡ ಹೇಳ್ಬೋದು. ಸಾರಿ, ಸೇಮ್ ಕಲರ್ ಬೇಡ. ಒನ್ ಬೋರ್ಡ್ ಮೆನಿ ಕಾನ್ಸೆಪ್ಟ್ಸ್. ಈಗ ನೆಕ್ಸ್ಟ್ ಸರ್ ಕೇವಲ 10ರ ಭಾಗ ಅಂದರೆ ನೆಕ್ಸ್ಟ್ ನಾವು ಇದೇ ರೀತಿ 100ನೇ ಒಂದು ಭಾಗ ಟ್ರಾನ್ಸ್ಪರೆಂಟ್ ಶೀಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಹೇಳ್ಬೋದು ಸರ್. ಈಗ ಇದು ಎಷ್ಟಿದೆ, ಇಲ್ಲಿ 100 ಭಾಗಗಳಾಗಿದ್ದಾವೆ. ಈ ಮಾಡಿ 100ನೇ 30 ಭಾಗವನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ. 100ನೇ 30 ಭಾಗನ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು ಸರ್. ಇಲ್ಲಿ ಅಳಗಿಸೋದು, ಒರೆಸೋದು, ಕಟ್ ಮಾಡೋದು ಏನಿಲ್ಲ ಸರ್. ಜಸ್ಟ್ ಇದನ್ನು
ಈ ರೀತಿ ರಿಮೂವ್ ಮಾಡಿದ್ರೆ ನಾವು ಹೇಳ್ಬೋದು ಸರ್. ಓಕೆ, ಅದ್ರ ಜೊತೆಗೆ ಸರ ಮತ್ತೇನು ಮಾಡ್ಬೋದು ಅಂತಂದರೆ ಈ ಒಂದು ಗ್ರಿಡ್ ಶೀಟನ್ನು ಯೂಸ್ ಮಾಡಿಕೊಂಡು ಇದೊಂದು ಚೌಕ ಇದರ ವಿಸ್ತೀರ್ಣ ಎಷ್ಟು ಈ ರೀತಿ ಇದನ್ನ ಮೇಲಿಡೋದಕ್ಕಿಂತ ಹಿಂಗೆ ಕೆಳಗೆ ಇಟ್ಕೊಂಡು ಹೇಳಿದರೆ ಇನ್ನೂ ಎಫೆಕ್ಟಿವ್ ಆಗಿ ಆಗುತ್ತೆ ಸರ್. ಈ ರೀತಿ ಇದೆ ಅಂತ ಸರ್. ಈಗ ಇದನ್ನ ಒಳಗಡೆ ಇಟ್ಬಿಟ್ಟಾಗ ನಾವು ಇದನ್ನ ಈಸಿಯಾಗಿ ಡಿಸ್ಪ್ಲೇ ಮಾಡ್ಬೋದು. ಚೌಕದ ವಿಸ್ತೀರ್ಣ ಎಷ್ಟು ಅಂದಾಗ ನಾವು ಏನು ಮಾಡ್ಬೋದು ಸರ್, 4 ಮಾನಗಳು ಅಂತ ಹೇಳ್ಬೋದು. ಇಲ್ಲಿ ಜೊತೆಗೆ ಸುತ್ತಳತೆ ಕೂಡ ಹೇಳ್ಬೋದು. ಅದೇ ರೀತಿಗೆ ಈ ಆಯತ ಇಟ್ಟುಕೊಂಡ್ರೆ ಆಯತಗಳನ್ನು ಕೂಡ ಆಯತದ ಹೇಳ್ಬೋದು ಸರ್. ಈಗ ಉದಾಹರಣೆಗೆ ಈ ರೀತಿ ಮಾಡ್ಕೊಂಡು ಆಯತ ಇದೆ ಕಾಣ್ತಾ ಇದೆ ಸರ್. ಆಯತ ಕಾಣುತ್ತೆ. ಆಯತದ ವಿಸ್ತೀರ್ಣ ಎಷ್ಟು? 8 ಚದರಮಾನಗಳು. ಇದು ಸುತ್ತಳತೆ ಎಷ್ಟು? 2, 4, 2, 4 ಅಂದರೆ 12 ಮಾನಗಳು. ಈ ರೀತಿ ಹೇಳ್ತಾ ಇದೆ ಸರ್. ನೋಡಿ, ಈಗ ಇಷ್ಟಾದ್ಮೇಲೆ ಸರ್ ಇದನ್ನ ನಾವು ರಿಮೂವ್ ಮಾಡಿಬಿಟ್ರೆ ನಮ್ಗೆ ಇಲ್ಲಿ ಏನಾಗ್ತದೆ, ಗಡಿಯಾರ ಸಿಗ್ತಾ ಇದೆ ಸರ್. ಇದು ವೇಸ್ಟ್ ಗಡಿಯಾರ ಬಳಸಿಕೊಂಡು ನಾನು ಈ ಒಂದು TLM ಮಾಡ್ಕೊಂಡಿದ್ದೀನಿ ಸರ್. ಇಲ್ಲಿ ನಾನು ಏನು ಟ್ರಾನ್ಸ್ಪರೆಂಟ್ ಶೀಟನ್ನು ಬಳಸಿಕೊಂಡು ಗಡಿಯಾರದ ಮುಳ್ಳುಗಳನ್ನು ಮಾಡ್ಕೊಂಡಿದ್ದೀನಿ ಸರ್. ಓಕೆ, ಇದನ್ನಿಲ್ಲೇ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಸರ್. ನಮಗೆ ಎಲ್ಲಿ ಬೇಕು ಅಲ್ಲಿಗೆ ನಿಂದಿಸಕ್ಕೆ ಬರುವಂತೆ ಹಾಗೆ ಮಾಡ್ಬೋದು. ಈಗ ಸಮಯ ಎಷ್ಟಾಗಿದೆ? 6:30. ಈಗ ಎಷ್ಟಾಗಿದೆ? ಈ ರೀತಿ ನಾವೇನು ಮಾಡ್ಬೋದು ಸರ್, ಮ್ಯಾನುವಲ್ ಆಗಿ ಇದನ್ನು ಬಳಸ್ಕೋಬೇಕು. ಸಮಯದ ಕಲ್ಪನೆ ಕೊಡಲಿಕ್ಕೆ ಗಡಿಯಾರದ ಕಲ್ಪನೆ, ಸಮಯದ ಕಲ್ಪನೆ ಈಸಿಯಾಗಿ ನಾವು ಕೊಡೋಕೆ ಮಾಡ್ಬೋದು ಸರ್. ಈಗ ಇಷ್ಟು ಇದಲ್ಲದೆ ನಾವು ಮತ್ತೆ ಕೋನದ ಪರಿಕಲ್ಪನೆ ಕೂಡ ಕೊಡಬಹುದು ಸರ್. ಇಲ್ಲಿ ಇನ್ನೂ 2 ಟ್ರಾನ್ಸ್ಪರೆಂಟ್ ಶೀಟ್ಗಳನ್ನು ಬಳಸ್ಕೊಂಡಿದ್ದೀನಿ. ಈಗಿಲ್ಲೇ ಮಗುವಿಗೆ ಏನು ಹೇಳೋದು ಸರ್, ಈ ಕೋನ ಗಡಿಯಾರದಲ್ಲಿ ಉಂಟಾಗುವ ಕೋನಗಳು ಇರ್ಬೋದು ಅಥವಾ ಕೋನದ ವಿಧಗಳನ್ನು ಹೇಳೋದಕ್ಕೆ ನಾವು ಇದನ್ನು ಬಳಸ್ಬೋದು. ಈಗಿಲ್ಲೇ ಗಡಿಯಾರದಲ್ಲಿ 2 ಅಂಕಿಗಳ ನಡುವೆ ಅಂದರೆ 2 ಅನುಕ್ರಮ ಅಂಕಿಗಳ ನಡುವಿನ ಕೋನ 30 ಡಿಗ್ರಿ ಇರುತ್ತೆ. ಇದು 60 ಡಿಗ್ರಿ ಆಗುತ್ತೆ, ಇದು 100 ಡಿಗ್ರಿ ಆಗುತ್ತೆ, 90 ಡಿಗ್ರಿ ಆಗುತ್ತೆ. ಈ ರೀತಿ ನಾವು ಹೇಳ್ಬೋದು ಇದು ಸರಳ ಕೋನ. ಹಿಂಗೆ ಕೋನದ ಕಲ್ಪನೆ ಕೂಡ ಕೊಡ್ಬೋದು ಸರ್. ಇನ್ನು ನಮ್ಮ ವಿವೇಚನೆಗೆ ತಕ್ಕಂತೆ ನಾವು ಇನ್ನೂ ಅನೇಕ ಕಾನ್ಸೆಪ್ಟ್ಸ್ಗಳನ್ನು ಇಲ್ಲಿ ಹೇಳ್ಬೋದು ಸರ್. ಇದರಲ್ಲಿ ಇನ್ನೂ ಕೂಡ ಸಾಕಷ್ಟು ನಾವು ಏನು ಮಾಡ್ಬೋದು ಸರ್, ಬೋರ್ಡ್ಗಳನ್ನು ಮಾಡ್ಕೊಳ್ಬೋದು. ಜಸ್ಟ್ ಇದನ್ನೊಂದು ಇಟ್ಕೊಂಡು ಹೋಗ್ಬಿಟ್ಟು ಸರ್, ನಾವು ಕ್ಲಾಸ್ ರೂಮಲ್ಲಿ ಅಥವಾ ವಿತೌಟ್ ಕ್ಲಾಸ್ ರೂಮ್ ಬೇರೆ ಎಲ್ಲೋ ಮಕ್ಕಳಿಗೆ ಹೊರಗಡೆ ಗ್ರೌಂಡಲ್ಲಿ ಹೇಳ್ಬೋದು, ಎಲ್ಲೋ ಹೊರಸಂಚಾರ ಹೊರ ಹೇಳ್ಬೋದು, ನಾವೆಲ್ಲಿ ಹೋದ್ರೂ ಕೂಡ ಇದೊಂದು ಜಸ್ಟ್ ಒಂದು ಕೈಯಲ್ಲಿ ತೊಗೊಂಡು ಹೋಗ್ಬಿಟ್ಟು ಸರ್ ನಾವು ಹೇಳ್ಬೋದು. ಇದು ಒಂದು ವೇಸ್ಟ್ ಗಡಿಯಾರವನ್ನು ಬಳಸಿಕೊಂಡು ಮಾಡಿದ್ದೀನಿ ಸರ್. ಧನ್ಯವಾದಗಳು ಸರ್.